ನಮಸ್ತೆ ಕನ್ನಡಿಗರೇ, ನಾನು ನಿಮ್ಮ ಮೈಸೂರು ಲೋಕೇಶ್. ಹಾಗೆ ನಮ್ಮ ಮೈಸೂರದು ಇನ್ಲೇ ವರ್ಕ್ದು ರಾಧಾಕೃಷ್ಣ ರಾಮ ದರ್ಬಾರ್ದೆಲ್ಲ ಫೋಟೋ ಹಾಕಿದೆ. ಸ್ವಲ್ಪ ಹೇಳಿದೆ. ಈಗ ಕೆಲಸ ಮಾಡೋದನ್ನ ತೋರಿಸ್ತೀನಿ ನೋಡಿ, ಯಾವ ಥರ ಕೈಯಲ್ಲಿ ಮಾಡ್ತಾರೆ ಅನ್ನೋ ತೋರಿಸ್ತೀನಿ. ಹಾಗೆ ನೋಡಿ, ಇದು ತುಂಬ ಫೇಮಸ್ ಮೈಸೂರಲ್ಲಿ. ನೀವು ನೋಡಿರ್ತೀರ ಈ ಥರ ವಾಲ್ಪೇಟು, ಮೈಸೂರು, ಬೆಂಗಳೂರು ಆ ಕಡೆ ಈ ಕಡೆ ಬಂದಾಗ. ಇದು ಮೈಸೂರಲ್ಲಿ ತುಂಬ ಫೇಮಸ್. ಇದು ಎಲ್ಲ ಪ್ರತಿಯೊಂದು ಕೈಯಲ್ಲೇ ಮಾಡೋದ್ರಿಂದ ನೋಡಿ, ಎಲ್ಲದು ಬೇರೆ ಬೇರೆ ಮರಗಳು. ಒಂದೊಂದು ಮರನೂ ಕಟ್ ಮಾಡಿ ಜೋಡಿಸಿ ಮರದೊಳಗಡೆ ಮರನ ಕೂರಿಸಿ ಮಾಡೋವಂಥದ್ದು ನೋಡಿ. ಇದು ಫಸ್ಟು ಪೇಪರಲ್ಲಿ ಸ್ಕೆಚ್ ಮಾಡ್ಕೊಳ್ತಾರೆ. ಓಕೆ, ಸ್ಕೆಚ್ ಮಾಡ್ಕೊಂಡು ಆ ಸ್ಕೆಚ್ ಏನಿದೆ ಆ ಲೈನ್ ಮೇಲೆ ಕೈಯಲ್ಲಿ ಆ ಮರನ ಕಟ್ ಮಾಡಬೇಕು. ಈ ಪೇಪರ್ ಏನಿದೆ ಇದ್ರ ಬ್ಯಾಕ್ ಸೈಡು ಮರ ಇರುತ್ತೆ. ಆ ಮರಕ್ಕೆ ಈ ಸ್ಕೆಚ್ನ ಅಂಟಿಸ್ಕೊಳ್ತಾರೆ. ಅಂಟಿಸ್ಕೊಂಡು ನೋಡಿ, ಅಲ್ಲಿ ಕೈಯಲ್ಲಿ ಇದು ಮಾಡ್ತವ್ರೆ. ಗರ್ಗಸ ಬರಲ್ವ ಆ ಥರ ಚಿಕ್ಕದು ಲೇಯರ್ ಬರುತ್ತೆ, ತುಂಬ ಶಾರ್ಪ್ ಇರುತ್ತೆ. ಅದು ಅದ್ರೊಳಗಡೆ ಕುಯ್ಕೊಳ್ಳೋದು. ಅದೇನು ಸ್ಕೆಚ್ ಮಾಡಿರ್ತಾರೆ ಅದನ್ನು ಕೈಯಲ್ಲಿ ಕುಯ್ಕೊಳ್ತಾರೆ. ಕುಯ್ಕೊಂಡು ಒಂದೊಂದನ್ನೇ ಸಪ್ರೇಟಾಗಿ ಕುಯ್ಕೊಂಡು ಈ ಥರ ಸಪ್ರೇಟಾಗಿ ಕುಯ್ಕೊಂಡು ಕಟ್ ಮಾಡಿ ಕೂರಿಸ್ತಾರೆ. ಕೂರಿಸ್ಬಿಟ್ಟು ಮಾಡೋವಂಥದ್ದು ನೋಡಿ. ಇದು ಮೊಳೆ ಹೊಡೆದಿದ್ದಾರೆ. ಒಂದಕ್ಕೊಂದು ಕೂರಿಸ್ಬೇಕಂದ್ರೆ ಮೊಳೆ ಹೊಡೆದು ಕೂರಿಸ್ಬಿಟ್ಟು ಅದೆಷ್ಟು ದಿನ ಆಗುತ್ತೆ. ತದನಂತರ ಆ ಮೊಳೆ ತೆಗಿತಾರೆ. ಮೊಳೆ ತೆಗೆದಾದ್ಮೇಲೆ ಅದು ಒಂದಕ್ಕೊಂದು ಮರನ ಅಂಟ್ಕೊಂಡು ಗಟ್ಟಿಯಾಗಿ ಕೂರಿರುತ್ತೆ. ಅದರಿಂದ ಇದು ಲೈಫ್ ತುಂಬ ಲೈಫ್ ಇರುತ್ತೆ. ಏನೂ ಹಾಳಾಗೋದಿಲ್ಲ. ಎಷ್ಟು ವರ್ಷ ಬೇಕಾದ್ರೂ ಇಟ್ಕೋಬೋದು ನೋಡಿ. ಇದು ಪೇಪರು, ಇದು ತೋರಿಸ್ತೀನಿ ನೋಡಿ. ಇದೆಲ್ಲ ಸ್ಕೆಚ್ ಮಾಡಿಟ್ಟಿರೋದು ಕುಯ್ಯೋಕ್ಕೆ. ನೋಡಿ, ಇದೇನಿದೆ ಬ್ಯಾಕ್ ಸೈಡ್ ನೋಡಿ, ಈ ಥರ ಮರಗಳಿದು. ಒಂದೊಂದು ಮರನೂ ಕೂರಿಸಿ ಮಾಡೋದ್ರಿಂದ ಈ ಥರ ಬರುತ್ತೆ. ಆಮೇಲೆ ಅಲ್ಲಿ ವೈಟ್ ಕಾಣ್ತಿದೆ ಗೊತ್ತಾ, ಪ್ಯೂರ್ ವೈಟು, ಅದು ಅಕ್ರಲಿಕ್ ಫೈಬರ್. ಅದ್ರ ಮೇಲೆ ಇನ್ಗ್ರೇವಿಂಗ್ ಅಂತ ಮಾಡ್ತಾರೆ. ಇನ್ಗ್ರೇವಿಂಗ್ ಅಂತ ಮಾಡಾದ್ಮೇಲೆ ಅದು ಮುಖ ಲಕ್ಷಣಗಳು, ಕಣ್ಣು, ರೆಪ್ಪೆ, ಮೂಗು, ನೆತ್ತಿ, ಈ ಥರ ನಿಮಗೆ ಸ್ಕೆಚ್ ಮಾಡ್ತಾರೆ. ಅದನ್ನು ಆ ವೈಟ್ ಏನಿದೆ ಅದ್ರ ಮೇಲೆ ಇನ್ಗ್ರೇವಿಂಗ್ ಮಾಡೋದ್ರಿಂದ ಮುಖದ್ದು ಚೇರ ನಿಮಗೆ ಗೊತ್ತಾಗುತ್ತೆ. ಇದೆಲ್ಲ ರೆಡಿ ಆದಮೇಲೆ ಎಂಡಿಂಗಲ್ಲಿ ಆ ಮುಖದ ಚೇರನ್ನು ರೆಡಿ ಮಾಡೋದು ನೋಡಿ. ಇಲ್ಲಿ ಮಾಡಿದ್ದಾರೆ ನೋಡಿ, ಕೃಷ್ಣಗೆ ಮಾಡಿದ್ದಾರೆ ನೋಡಿ, ಬ್ಲ್ಯಾಕಲ್ಲಿ ವೈಟ್ ವುಡ್ ಮೇಲೆ ಮಾಡಿದ್ರು ನೋಡಿ. ಆ ಥರ ಬರುತ್ತೆ. ಈ ಥರ ಒಂದೊಂದೇ ಮರ ಇದಾದಮೇಲೆ ಫಿನಿಶಿಂಗ್ ಬರುತ್ತೆ. ಈ ಥರ ಇದು ಇನ್ನೂ ಫಿನಿಶಿಂಗ್ ಆಗಿಲ್ಲ. ಈ ಥರ ಮುಖದ ಲಕ್ಷಣ ಎಲ್ಲ ಬರುತ್ತೆ ನಿಮಗೆ. ನೋಡಿ, ಈ ಥರ ಒಂದೊಂದು ಮರನೂ ಕಟ್ ಮಾಡಿ ಕೂರಿಸಿಟ್ಕೊಂಡು ಆಮೇಲೆ ಮುಖದ್ದು ಫಿನಿಶಿಂಗ್ ಕೊಡ್ತಾರೆ ನೋಡಿ. ಇದು ಹಳ್ಳಿ ಸೀನರಿ, ಇದು ಹಳ್ಳಿ ವಿಲೇಜ್ ಸೀನರಿ ಇದು. ಮತ್ತು ಇದು ಗಾಡಿ ಉಟ್ಕೊಂಡು ಹೋಗ್ತಿರೋದು. ಇದೆಲ್ಲ ಫಿನಿಶಿಂಗ್ ಆಗಬೇಕಿದು. ನಿಮಗೆ ಮೊದಲೇ ಏನು ತೋರಿಸಿದ್ರೆ ಈ ಥರದಿಂದ ಕೆಲಸ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಿರೋದು. ನಂತರ ಇದೆಲ್ಲ ಕ್ಲಿಯರ್ ಆದಮೇಲೆ ನಿಮಗೆ ಫಿನಿಶಿಂಗು ತುಂಬ ಚೆನ್ನಾಗಿ ಬರುತ್ತೆ. ಇದು ರೆಡಿ ಆದಮೇಲೆ ನೋಡಿದ್ರೆ ಪೇಂಟಿಂಗ್ ಇರ್ಬೋದಾ ಅಂತಾರೆ. ಅಲ್ಲ, ಎಲ್ಲ ಮರದಲ್ಲೇ ಮಾಡೋವಂಥದ್ದು ನೋಡಿ. ಬೇರೆ ಬೇರೆ ಮರನ ತೋರಿಸ್ತಾ ಇದ್ದೀನಿ. ಅದೆಲ್ಲ ಅದಕ್ಕೆ ಉಪಯೋಗಿಸುವಂಥ ಬೇರೆ ಬೇರೆ ಮರಗಳಿದು. ಕೈಯಲ್ಲಿ ಕಟ್ ಮಾಡಿ, ಅದು ಕೂದಲಷ್ಟು ಸೈಜ್ ಇದ್ರೂ ಕೈಯಲ್ಲಿ ಕಟ್ ಮಾಡಿ ಆ ಮರಕ್ಕೆ ಕೂರಿಸ್ಬೇಕಾಗಿರೋದು. ಇದೆಲ್ಲ ಮರಗಳಿದು ನೋಡಿ. ಇದು ಆರಿಸ್ದು, ಇದು 90% ರೆಡಿಯಾಗಿದೆ ನೋಡಿ. ಎಲ್ಲ ಕಲರ್ ನ್ಯಾಚುರಲ್ ನೋಡಿ. ಇಲ್ಲಿ ತೋರಿಸ್ತೀನಿ ನೋಡಿ. ಈ ಕಲರ್ದು ಬೇರೆ ಮರ, ಆ ಕಲರ್ ಬೇರೆ ಮರ, ಅದು ಬೇರೆ ಮರ. ಅಷ್ಟು ಚಿಕ್ಕದಿದ್ರೂ ಕಟ್ ಮಾಡಿ ಕೈಯಲ್ಲೇ ಕೂರಿಸಿ ಮಾಡೋವಂಥದ್ದು ಇದು. ಎಲ್ಲ ನ್ಯಾಚುರಲ್ ವುಡ್ಡೇ ಅದು.
ರೆಡಿ ಆದಮೇಲೆ ಪೇಂಟಿಂಗ್ ಅಂತ ಅನ್ಕೊಳ್ತಾರೆ ಎಷ್ಟೋ ಜನ, ಆದರೆ ಅದ್ರ ಹಿಂದೆ ಇಷ್ಟು ಕೆಲಸಗಳಿರುತ್ತೆ. ಒಂದು ಚಿಕ್ಕ ಚಿಕ್ಕದು ಕಲರು ನೀವೇನೇ ನೋಡ್ರು ಅದೇ ಕಲರ್ ಉಡ್ಡದು ನೋಡಿ. ಇಷ್ಟೆಲ್ಲ ಕೆಲಸ ಆದ ನಂತರ ನಿಮಗೆ ಬಾಲಾಜಿ ತೋರಿಸ್ತೀನಿ ನೋಡಿ. ಇದನ್ನು ಫುಲ್ ಫಿನಿಶಿಂಗ್ ಆಗಿಲ್ಲ, ಇದ್ರೊಳಗೂ ತುಂಬ ಕೆಲಸ ಇದೆ, 90% ಆಗಿದೆ ನೋಡಿ. ಈ ಥರ ಮಳೆ ಹೊಡೆದು ಆ ಮರದ ಒಳಗಡೆ ಕೂರಿಸಿರೋದನ್ನ ಟೈಟ್ ಮಾಡೋಕ್ಕಿದು. ಇದು ಸ್ವಲ್ಪ ದಿನ ಆದಮೇಲೆ ಆ ಮಳೆನ ತೆಗಿತಾರೆ, ಆಗ ಮರ ಗಟ್ಟಿಯಾಗಿ ಕೂತಿರುತ್ತೆ. ಆ ಮರ ಗಟ್ಟಿಯಾಗಿ ಕೂತಿರುತ್ತೆ. ಆ ನಂತರ ಇದಕ್ಕೆ ಪಾಲಿಷ್ ಮಾಡ್ತಾರೆ. ಪಾಲಿಷ್ ಮಾಡೋದ್ರಿಂದ ನಿಮಗೆ ಶೈನಿಂಗ್ ಇರುತ್ತೆ, ಲೈಫ್ ತುಂಬ ಚೆನ್ನಾಗಿರುತ್ತೆ ನೋಡಿ. ಚಿಕ್ಕ ಚಿಕ್ಕ ಉಡ್ಡು ತೋರಿಸ್ದೆ ಈ ಥರ. ಓಕೆ, ಬಾಯ್ ಕನ್ನಡಿಗರೇ.